IPL 2026ನ ಮೊದಲ ಟೀಮ್ ಕ್ವಾಲಿಫೈ ಆಗಿರೋದು ಪ್ಲೇ ಆಫ್ಸಿಗೆ ನಮ್ಮ RCB. ಇವತ್ತು ಪಂಜಾಬ್ ಮೇಲೆ ನಡೆದಂಥ ಮ್ಯಾಚಲ್ಲಿ 23 ರನ್ಗಳ ಭರ್ಜರಿ ಜಯ. ಮತ್ತೊಮ್ಮೆ ಸ್ವಾಗತ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನೆಲ್ಗೆ. ಇವತ್ತಾದಂಥ ಮ್ಯಾಚ್ ಎಂಥದ್ದು, ಸ್ಕೋರ್ ನಿಮಗೆ ಫೈನಲಿ 23 ರನ್ನು ಅಂತ ಅನ್ನಿಸ್ಬೋದು, ಬಟ್ ಯಾವತ್ತೂ ಚೇಸಲ್ಲಿ ಪಂಜಾಬ್ ಕಾಣಿಸ್ಕೊಂಡೇ ಇಲ್ಲ. ಇನಿಷಿಯಲಾಗಿ ಭುವನೇಶ್ವರ್ ಕುಮಾರ್ ಯಾವಾಗ 2 ವಿಕೆಟ್ ಔಟ್, 2 ಓಪನರ್ಸ್ನ ಯಾವಾಗ ಔಟ್ ಮಾಡಿದ್ರು, ಪ್ರಭ್ಸಿಮ್ರನ್ ಸಿಂಗು ಮತ್ತು ಪ್ರಿಯಾಂಶ್ ಆರ್ಯ ಒಳ್ಳೆ ಫಾರ್ಮಲ್ಲಿರುವಂಥ ಓಪನರ್ಸು. ಅದಾದಮೇಲೆ ಅವ್ರು ಯಾವಾಗಲೂ ಚೇಸಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಪಂಜಾಬ್ದು ಎಂಥ ದುಸ್ಥಿತಿ ಅಂದರೆ, ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ 7 ಮ್ಯಾಚಸ್ ಆದಾಗ 6 ವಿನ್ಸ್ 1 ನೋ ರಿಸಲ್ಟ್ ಆಗಿತ್ತು ಅವ್ರದ್ದು ಅಷ್ಟೇ. 13 ಪಾಯಿಂಟು 7 ಮ್ಯಾಚ್ ಆದಮೇಲೆ ಇತ್ತು. ಇವಾಗ ಅವ್ರದ್ದು 13 ಮ್ಯಾಚ್ ಆಗಿದೆ, ಇನ್ನೂ ಅವ್ರು 13 ಪಾಯಿಂಟ್ಸಲ್ಲೇ ಇದ್ದಾರೆ. 6ನೇ ಕನ್ಸೆಕ್ಯೂಟಿವ್ ಲಾಸ್ ಅವ್ರದ್ದು. 6 ವಿನ್ನು 1 ನೋ ರಿಸಲ್ಟ್ ಆದಮೇಲೆ 6 ಸ್ಟ್ರೇಟ್ ಲಾಸ್. 6ನೇ ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತಿರೋ ಅಂಥದ್ದು. ಈಗ ಅವ್ರು ಕ್ವಾಲಿಫೈ ಆಗ್ತಾರಾ ಇಲ್ವಾ ಅನ್ನೋದೇ ಡೌಟು. ಇವಾಗ ನಾವು RCB ಗೆದ್ದಿರೋ ಕಾರಣ CSKಗೂ ಚಾನ್ಸ್ ಸಿಕ್ಕಿದೆ, ಬೇರೆ ಎಲ್ಲ ಟೀಮ್ಸ್ಗೂ ಮತ್ತೊಂದು ಜೀವದಾನ ಸಿಕ್ಕಂಗಾಗಿದೆ. ಇವತ್ತೇನಾದರೂ RCB ಸೋತಿದ್ದಿದ್ರೆ ಮೋಸ್ಟ್ಲಿ CSKಗೂ ಡೋರ್ ಕ್ಲೋಸ್ ಆಗೋದು, ಬಟ್ ನಾವೇ ಒಂದು ಲೆಕ್ಕದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ದಂಗಾಯಿತು. ನೋಡ್ರಪ್ಪ, ಇನ್ನೂ ನಿಮಗೂ ಚಾನ್ಸ್ ಇದೆ, ಬನ್ನಿ ಪ್ಲೇ ಆಫ್ಸಿಗೆ ನೀವು ಬನ್ನಿ ಅಂತ ಹೇಳ್ದಂಗೆ ಆಯಿತು. ಬಟ್ RCB ಇವತ್ತು ಆಡ್ದಂಥ ರೀತಿ ನೀವು ನೋಡಿದ್ರೆ ಇವತ್ತಷ್ಟು ಈಸಿ ವಿಕೆಟ್ ಇರಲಿಲ್ಲ. ಬಿಕಾಸ್ ಡೇ ಮ್ಯಾಚು ಧರ್ಮಶಾಲಾ ಆಗಿದ್ರೂ ಧರ್ಮಶಾಲಾ ಮಾತ್ರ ಒನ್ ಆಫ್ ದ ಬ್ಯೂಟಿಫುಲ್ ಗ್ರೌಂಡ್ಸ್ ಅಂತಲೇ ಹೇಳ್ಬೇಕು. ಇಡೀ ವರ್ಲ್ಡಲ್ಲಿ ಈ ಥರ ಬ್ಯೂಟಿಫುಲ್ ಗ್ರೌಂಡ್ಸಲ್ಲಿ ನೀವೇನಾದ್ರು ತೊಗೊಂಡ್ರೆ ನನಗೆ ಜ್ಞಾಪಕ ಬರೋದು 2. ಒಂದು ನಮ್ಮದು ಧರ್ಮಶಾಲಾ, ಅದು ಬಿಟ್ಟರೆ ಕೇಪ್ ಟೌನ್. ಅಲ್ಲೂ ಇದೇ ಥರ ಮೌಂಟೇನ್ ಇದೆ, ಟೇಬಲ್ ಟಾಪ್ ಮೌಂಟೇನ್ಸ್ ಅಂತ ಕರೀತಾರೆ ಕೇಪ್ ಟೌನಲ್ಲಿ. ಅದು ಒಂಥರ ಬ್ಯೂಟಿಫುಲ್ ಸ್ಟೇಡಿಯಂ. ಅದು ಬಿಟ್ಟರೆ ಧರ್ಮಶಾಲಾನೇ. ಅದಕ್ಕೆ ಮೋಸ್ಟ್ಲಿ ಅಲ್ಲಿ RCB ಮ್ಯಾಚ್ನ ಡೇ ಮ್ಯಾಚ್ ಆಗಿಟ್ಟಿದ್ದು. ಬಿಕಾಸ್ ಬ್ಯಾಕ್ ಡ್ರಾಪಲ್ಲಿ ಮೌಂಟೇನ್ಸು ಸನ್ಸೆಟ್ ಆಗುವಾಗ ಕಾಣುವಂಥ ಲೊಕೇಶನ್ನು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಹಾಗಾಗಿ ಒನ್ ಆಫ್ ದ ಬ್ಯೂಟಿಫುಲ್ ಗ್ರೌಂಡ್ಸ್ ಧರ್ಮಶಾಲಾ ಇವತ್ತಾದಂಥ ಮ್ಯಾಚು. ಪ್ರೀವಿಯಸ್ ಮ್ಯಾಚಸ್ಸೇ ನೀವು ಕಂಪೇರ್ ಮಾಡಿದ್ರೆ ಧರ್ಮಶಾಲಲ್ಲಿ ಆದಂಥ ಇವತ್ತು ಅಷ್ಟು ಈಸಿ ವಿಕೆಟ್ ಇರಲಿಲ್ಲ. ನನ್ನ ಪ್ರಕಾರ RCB ಏನು 222 ಫಾರ್ 3 ಹೊಡೆದ್ರು, ಅಟ್ಲೀಸ್ಟ್ ಒಂದು 20 ರನ್ಸ್ ಓವರ್ ಪಾರ್ ಹೊಡೆದಿದ್ದಾರೆ. ಓವರ್ ಪಾರ್ ಅಂದರೆ ಎಕ್ಸ್ಪೆಕ್ಟೆಡ್ ಸ್ಕೋರ್ ನೀವು ಒಂದು 200, 205 ಅಂತ ಅಂದ್ಕೊಂಡ್ರೆ ಅದಕ್ಕೂ ಮೀರಿ ಹೊಡೆದಿದ್ದಾರೆ. ಯಾಕಂದರೆ ಪಂಜಾಬ್ ಬ್ಯಾಟಿಂಗ್ ಬಂದಾಗ ನೀವು ನೋಡಿದ್ರಿ ಅವ್ರದ್ದು ಯಾವಾಗಲೂ ಫ್ರೀ ಫ್ಲೋಯಿಂಗ್ ಇರುತ್ತೆ ಬ್ಯಾಟಿಂಗು. ಬಟ್ ಇವತ್ತು ಅವ್ರು ಸ್ಟ್ರಗಲ್ ಮಾಡಿದಂಥ ರೀತಿ ನೋಡೋದು, ಪ್ರಿಯಾಂಶ್ ಆರ್ಯ ಆಗಿರ್ಬೋದು ಫಸ್ಟ್ ಓವರಲ್ಲೇ ಔಟ್ ಆದರು, ಪ್ರಭ್ಸಿಮ್ರನ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಬರ್ತಾನೆ ಔಟ್ ಆದರು. ಸೊ ಯಾವತ್ತೂ ಅವ್ರು ಚೇಸಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಫಸ್ಟ್ ಮ್ಯಾಚ್ ಸ್ಟಾರ್ಟಿಂಗಿಗೆ ಬಂದರೆ ಇವತ್ತು ಟಾಸ್ ಗೆದ್ದಿದ್ದು ಪಂಜಾಬ್. ಆಬ್ವಿಯಸ್ಲಿ RCBಗೆ ಬ್ಯಾಟಿಂಗ್ ಮಾಡಿ ಅಂತಂದರೆ ಇವತ್ತು ರಜಿತ್ ಪಟಿದಾರ್ ಇಂಜುರಿ ಆಗಿದ್ದ ಕಾರಣ ಜಿತೇಶ್ ಶರ್ಮಾ ಇವತ್ತು ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗಿದ್ರು RCBಗೆ. ಓಕೆ, ನಮಗೇನು ಪರವಾಗಿಲ್ಲ, ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತಂದರು. ಅಲ್ಲಿಂದ ಸ್ಟಾರ್ಟ್ ಮಾಡಿದಂಥ ರೀತಿ ಜೇಕಬ್ ಬೆಥೆಲ್ ಇವತ್ತೂ ಮತ್ತೊಂದು ಗೋಲ್ಡನ್ ಚಾನ್ಸ್ನ ವ್ಯರ್ಥ ಮಾಡಿಕೊಂಡ್ರು, ಹಾಳು ಮಾಡಿಕೊಂಡ್ರು. ಫಿಲ್ ಸಾಲ್ಟ್ ಬರೋವರೆಗೂ ಅವರಿಂದ ಫಿಲ್ ಸಾಲ್ಟ್ ಬರೋವರೆಗೂ ಅವ್ರನ್ನೇ ಆಡಿಸ್ಬೇಕಾಗುತ್ತೆ. ಬಟ್ ಒಂದು ಸಲ ಅವ್ರು ಬಂದರೆ ಮೋಸ್ಟ್ಲಿ ಫಿಲ್ ಸಾಲ್ಟ್ನೇ ಕರ್ಕೊಂಬರ್ತಾರೆ ಪ್ಲೇಯಿಂಗ್ 11ಗೆ. ಆಬ್ವಿಯಸ್ಲಿ ಫಿಲ್ ಸಾಲ್ಟ್ ಡಿಸರ್ವಿಂಗು. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಕ್ವಾಲಿಫೈಯರ್ಸಿಗೆ ಬರ್ಬೋದು ಅಂತ ಒಂದು ಸುದ್ದಿ ಎಲ್ಲೋ ಓದಿದೆ. ಬಟ್ ಫಿಲ್ ಸಾಲ್ಟ್ ಬಂದಮೇಲೆ ಮೋಸ್ಟ್ಲಿ ಜೇಕಬ್ ಬೆಥೆಲ್ಗೆ ಕಷ್ಟ ಆಗ್ಬೋದು ಪ್ಲೇಯಿಂಗ್ 11ಗೆ ಬರೋಕ್ಕೆ. ಬಟ್ ಅದು ಬಿಟ್ಟರೆ ಒನ್ಸ್ ಅಗೇನ್ ಕಿಂಗ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಆಡಿದಂಥ ರೀತಿ ಅದ್ಭುತ. ವಿರಾಟ್ ಕೊಹ್ಲಿ 58 ರನ್ನು 37 ಬಾಲಲ್ಲಿ ಒಳ್ಳೆ ಆ್ಯಂಕರಿಂಗ್. ಇದೇ ಥರ ಇನ್ನಿಂಗ್ಸ್ ಬೇಕಾಗಿರೋದು ವಿರಾಟ್ ಕೊಹ್ಲಿಯಿಂದ. 16 ಬಾಲ್ 30, 10 ಬಾಲ್ 25 ಈ ಥರದ್ದು. ಹೌದು, ಒಳ್ಳೆ ಸಿಗುತ್ತೆ, ಸ್ಕೋರ್ಸ್ ಬರುತ್ತೆ. ಬಟ್ ಅವ್ರು ಲಾಂಗ್ ಆಡಿದ್ರೆ ಇನ್ನೊಂದು ಕಡೆಯಿಂದ ಬ್ಯಾಟ್ಸ್ಮನ್ ಫ್ರೀಯಾಗಿ ಆಡೋಕ್ಕಾಗುತ್ತೆ. ದೇವದತ್ ಪಡಿಕ್ಕಲ್ 25 ಬಾಲಿಂಗ್ 45. ಇವತ್ತೂ ಅಷ್ಟೇ ಅವ್ರು ಬಂದಿದ್ದು ಮೊದಲನೇ ಬಾಲ್ ಹರ್ಪ್ರೀತ್ ಬ್ರಾರ್ಗೆ ಒಳ್ಳೆ 6 ಹೊಡೆದ್ರು ಓವರ್ ಲಾಂಗ್ ಆಫ್. ಅದ್ಭುತವಾದಂಥ ಬ್ಯಾಟ್ಸ್ಮನ್ ಅವರು ದೇವದತ್ ಪಡಿಕ್ಕಲ್ ಏನಿದ್ದಾರೆ ಟೆಸ್ಟಲ್ಲಿ ಇವಾಗ ನಂಬರ್ 3 ಸ್ಲಾಟ್ ಅವ್ರನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಸುದ್ದಿ ನಡೀತಾ ಇದೆ, ಗಾಳಿ ಮಾತು ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಟೆಸ್ಟ್ ಟೀಮ್ಗೆ ಅವ್ರೇನಾದರೂ ನಂಬರ್ 3 ಸೆಲೆಕ್ಟ್ ಆದರೆ ಒಳ್ಳೆ ಪ್ರಾಸ್ಪೆಕ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇವಾಗ ಯಾರು ಅಂತ ಸ್ಟೇಬಲ್ ನಂಬರ್ 3 ಇಲ್ಲ. ಸೊ ನಂಬರ್ 3ಗೆ ಒಳ್ಳೆ ಪ್ಲೇಯರ್ ಅಂತಲೇ ಹೇಳಬೇಕು. ಅವ್ರು ಆಡಿರೋವಂಥ ರೀತಿ ಆಗಿರ್ಬೋದು, ಹೋದ ಸೀಸನ್ ಆಗಿರ್ಬೋದು, ಈ ಸೀಸನ್ ಆಗಿರ್ಬೋದು, ಕರ್ನಾಟಕಗೆ ರಣಜಿ ಆಗಿರ್ಬೋದು, ವಿಜಯ್ ಹಜಾರೆ, ಸೈಯದ್ ಮುಷ್ತಾಕ್ ಅಲಿ, ನೀವು ಯಾವುದೇ ಟೂರ್ನಮೆಂಟ್ ಎತ್ಕೊಂಡ್ರು ಅದ್ಭುತವಾದಂಥ ಫಾರ್ಮಲ್ಲಿದ್ದಾರೆ ದೇವದತ್ ಪಡಿಕ್ಕಲ್ಲು. ಸೊ ಅದ್ಭುತವಾದಂಥ ಟ್ಯಾಲೆಂಟು ಇನ್ನೂ ತುಂಬ ಇದೆ, ತುಂಬ ಕ್ರಿಕೆಟ್ ಆಡೋದಿದೆ. ಸೊ ಹೋಪ್ಫುಲಿ ಅವರು ಮುಂದೆ ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೋಪ್ ಮಾಡೋಣ. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ರಜತ್ ಪಟಿದಾರ್ ಬದಲಾಡಿದ್ದು ವೆಂಕಟೇಶ್ ಅಯ್ಯರು. ಎಂಥ ಸ್ಟಾರ್ಟ್! 10 ಬಾಲ್ಗೋ 11 ಬಾಲ್ಗೋ ಬರೀ 9 ರನ್ ಹೊಡೆದಿದ್ರು. ಬಟ್ ಅಲ್ಲಿಂದ ಅವ್ರ ಇನ್ನಿಂಗ್ಸ್ನ ನೆಕ್ಸ್ಟ್ ಕನ್ವರ್ಟ್ ಮಾಡಿದಂಥ ರೀತಿ, ನೆಕ್ಸ್ಟ್ 29 ಬಾಲ್ಗೆ
63 ರನ್ ಹೊಡೆದಿದ್ದಾರೆ, 73, 8 4, 4 6. ಅವ್ರು ಆಡಿದಂಥ 40 ಬಾಲಲ್ಲಿ ಕ್ರೇಜಿ ಇನ್ನಿಂಗ್ಸ್. ಆಮೇಲೆ ಅವ್ರು ಬಿಲ್ಡ್ ಮಾಡಿದಂಥ ರೀತಿ ಇರ್ಬೋದು, ಫಾಸ್ಟ್ ಬೌಲರ್ಸ್ಗೆ, ಸ್ಪಿನ್ನರ್ಸ್ಗೆ ಎಲ್ಲೂ ಸೆಟ್ಲ್ ಆಗೋಕ್ಕೆ ಟೈಮ್ ಕೊಟ್ಟಿಲ್ಲ, ಕ್ರೇಜಿಯಾಗಿ ಆಡಿದ್ರು, ಒಳ್ಳೆ ನಾಕ್. ಇವತ್ತು ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ, ಸೊ ವೆಲ್ ಡಿಸರ್ವಿಂಗ್ ಅಂತಲೇ ಹೇಳಬೇಕು. ಅದಾದಮೇಲೆ ಬಂದಿದ್ದು ಟಿಮ್ ಡೇವಿಡ್, ಅವರೂ ಅಷ್ಟೇ 12 ಬಾಲ್ಗೆ 28 ರನ್, 2 4 2 6. ಅವ್ರ ಕೆಲಸನ ಅವ್ರು ಯಾವಾಗಲೂ ಮಾಡ್ತಾರೆ ಈ ಸೀಸನ್ನು. ಇವತ್ತೂ ಅಷ್ಟೇ ಅವ್ರು ಇದೇ ಥರ ಲಾಸ್ಟ್ ಒಂದು 4-5 ಓವರ್ ಇರುವಾಗ ಬಂದರೆ ಮೋಸ್ಟ್ ಡಿಸ್ಟ್ರಕ್ಟಿವ್ ಅಂತಲೇ ಅನಿಸ್ಬೇಕು. ಬಿಕಾಸ್ ಒಂದು 12 ಓವರು 13 ಓವರ್ ಇರೋಂಗೆ ಬಂದರೆ ಅವ್ರಿಗೆ ಹೆಂಗೆ ಆಡಬೇಕು ಅಂತ ಮೋಸ್ಟ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ಸುತ್ತೆ. ಅಂದರೆ ಒಂಥರ ಏನು ಹೇಳ್ತೀವಿ, ಅವ್ರು ಫಿನಿಷರ್ ಥರನೇ ಬಂದಿರೋದು, ಫಿನಿಷರ್ ರೋಲಲ್ಲೇ ಅವ್ರನ್ನ ಆಡ್ಸೋಕ್ಕೆ ಇಷ್ಟಪಡ್ತಾರೆ RCB. ಇವತ್ತು ಅದೇನೆ 12 ಬಾಲ್ಗೆ 28 ರನ್ನು, ಕ್ರೇಜಿಯಾಗಿ ಆಡಿದ್ರು. ಇನ್ನೂ ಶೆಪರ್ಡ್ ಇದ್ದರು, ಇವತ್ತು ಜೇಕಬ್ ಡಫಿ ಬದಲು ರೊಮಾರಿಯೋ ಶೆಪರ್ಡ್ನ ಹಾಕ್ಕೊಂಡಿದ್ರು. ಶೆಪರ್ಡ್ ಇದ್ದರು, ಕೃಣಾಲ್ ಪಾಂಡ್ಯ ಇದ್ದರು, ಇನ್ನೂ ಬ್ಯಾಟಿಂಗ್ ಲೈನ್ ಬೇಜಾನಿತ್ತು. ಜಿತೇಶ್ ಶರ್ಮಾಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಫೈನಲ್ ಆಗಿ 222 for 4, 20 ಓವರ್ಸಲ್ಲಿ ನಾನು ಹೇಳ್ದಂಗೆ 20 ಅಬೋವ್ ಪಾರೇ ಇತ್ತು. ಬಿಕಾಸ್ ಪಂಜಾಬ್ ಬ್ಯಾಟಿಂಗ್ ಬಂದಾಗ ನೀವು ನೋಡಿರ್ಬೋದು, ಭುವನೇಶ್ವರ್ ಕುಮಾರ್ ಅತ್ಯದ್ಭುತ ಬೌಲಿಂಗ್, ಮತ್ತೊಮ್ಮೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಯಾಕೆ ಅಂತ ಇವತ್ತೂ ಸಾಬೀತು ಮಾಡಿದ್ದಾರೆ. ಪ್ರಿಯಾಂಶ್ ಆರ್ಯ ಮೊದಲನೇ ಓವರಲ್ಲೇ ಹೊಡೆಯೋಕ್ಕೆ ಹೋದರು, ಲಾಂಗ್ ಆನಲ್ಲಿ ಮಿಡ್ ಆನಲ್ಲಿ ಶೆಪರ್ಡ್ಗೆ ಕ್ಯಾಚು. ನೆಕ್ಸ್ಟ್ ಪ್ರಭ್ಸಿಮ್ರನ್ ಒಂದು ಸ್ವಲ್ಪ ಟ್ರೈ ಮಾಡಿದ್ರು, ಬಟ್ ಅವ್ರ ಕೈಯಲ್ಲೂ ಆಗಿಲ್ಲ. 5 ಬಾಲ್ಗೆ ಅವರು 2 ರನ್ಗೆ ಅಗೇನ್ ಭುವನೇಶ್ವರ್ ಕುಮಾರ್ಗೆ ಔಟ್ ಆದರು. ಕೂಪರ್ ಕಾನ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ರು. ಈ ಸೀಸನ್ದು ಫೈಂಡ್ ಅಂತಲೇ ಹೇಳಬೇಕು ಪಂಜಾಬ್ಗೆ ಮತ್ತು ಆಸ್ಟ್ರೇಲಿಯಾಗೆ ಮುಂಚೆ ಅವ್ರು ಆಡಿದ್ದಾರೆ, ಬಟ್ ಈ ಥರ ಒಂದು ಇಂಪ್ಯಾಕ್ಟ್ಫುಲ್ ಸೀಸನ್ ಅವ್ರದ್ದು ಯಾವತ್ತೂ ಇರಲಿಲ್ಲ. ಬಟ್ ಇವತ್ತು ಅವ್ರು 22 ಬಾಲ್ 37 ರನ್ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅವರು ರಸಿಕ್ದಾರ್ ಬೌಲಿಂಗಿಗೆ ಔಟ್ ಆದರು. ಅದಕ್ಕೂ ಮುಂಚೆ ರಸಿಕ್ದಾರ್ದು ಫಸ್ಟ್ ಓವರಲ್ಲೇ ವಿತಿನ್ ದ ಪವರ್ ಪ್ಲೇ, ಇನ್ನು 3ನೇ ಓವರು 4ನೇ ಓವರಲ್ಲಿ ಶ್ರೇಯಸ್ ಅಯ್ಯರ್ ಕೂಡ 0ಗೆ ಔಟ್ ಆದರು. ಇವತ್ತು 1 ರನ್ ಹೊಡೆದ್ರು. ಲಾಸ್ಟ್ ಮ್ಯಾಚ್ ಬೋಲ್ಡ್ ಆಗಿದ್ರು, ಈ ಮ್ಯಾಚು ಅದೇ ಥರ ಲೈನಲ್ಲಿ ಹೊಡೆಯೋಕ್ಕೆ ಹೋದರು, ಬಟ್ ಕಾಟ್ ಬಿಹೈಂಡ್ ಕೀಪರ್ಗೆ ಕ್ಯಾಚು, 1 ರನ್ನಿಗೆ ಅವರು ಔಟ್ ಆದರು. ಸಡನ್ಲಿ ಅವ್ರನ್ನ ಇಂಡಿಯಾಗೆ ಕ್ಯಾಪ್ಟನ್ ಮಾಡಬೇಕು ಅಂತ ಇದ್ದವರೆಲ್ಲ ಇವಾಗ ಒಂದು ಸಲ ಡೌಟ್ ಬೀಳ್ತಾ ಇದ್ದಾರೆ. 6 ಮ್ಯಾಚ್ ಸತತವಾಗಿ ಸೋತ ಮೇಲೆ ಒಬ್ವಿಯಸ್ಲಿ ಯಾರ ಮೇಲಾದರೂ ಡೌಟ್ ಬಂದೇ ಬರುತ್ತೆ, ಕ್ವೆಶ್ಚನ್ಸ್ ಬಂದೇ ಬರುತ್ತೆ. ಅದಾದಮೇಲೆ ಸ್ವಲ್ಪ ಅವ್ರಿಗೆ ಸ್ಟೆಬಿಲಿಟಿ ತಂದು ಕೊಟ್ಟಿದ್ದು ಸೂರ್ಯಾನ್ ಶೆಟ್ಗೆ, ಶಶಾಂಕ್ ಸಿಂಗ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ಅವ್ರ ಬ್ಯಾಟಿಂಗು. ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ 5 ಓವರ್ಸ್ ಇರುವಾಗ ಇನ್ನೂ 83 ರನ್ಸ್ ಏನೋ ಬೇಕಿತ್ತು. ಆವಾಗ ಚೂರು ಪಂಜಾಬ್ಗೆ ಏನಾದರೂ ಚಾನ್ಸ್ ಇದೆಯಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಯಾವಾಗ ತಿರ್ಗಾ ಭುವನೇಶ್ವರ್ ಕುಮಾರು, ಜಾಶ್ ಹೇಸಲ್ವುಡ್ ಅವರ ಡೆತ್ ಓವರ್ಸ್ ಬಂದರು, ಅಲ್ಲಿ ಕಂಪ್ಲೀಟ್ ಶಟ್ ಡೌನ್ ಆಯಿತು ಪಂಜಾಬ್ ಬ್ಯಾಟಿಂಗು. ಫಸ್ಟು ಮಾರ್ಕಸ್ ಸ್ಟೋಯ್ನಿಸ್ ಔಟ್ ಆದರು, ಜಾಶ್ ಹೇಸಲ್ವುಡ್ಗೆ ಫುಲ್ ಟಾಸ್ LBW. ಅದರ ನಂತರ ಇವ್ರು ಔಟ್ ಆದರು, ಶಶಾಂಕ್ ಸಿಂಗ್. ಈ ಸೀಸನ್ ಅವ್ರದ್ದು ಮೋಸ್ಟ್ಲಿ ಇದು ಫಸ್ಟ್ 50 ಅನಿಸುತ್ತೆ. ಕ್ಯಾಚಸ್ ಎಲ್ಲ ಬೇಜಾನ್ ಬಿಟ್ಟಿದ್ರು, ಅವ್ರ ಮೇಲೆ ತುಂಬ ಜನ ಟ್ರಾಲ್ ಮಾಡಿದರು. ಬಟ್ ಬ್ಯಾಟಿಂಗ್ ಬಂದಾಗ ಇವತ್ತೂ ಒಳ್ಳೆ ಇನ್ನಿಂಗ್ಸ್ ಆಡಿದಂಥದ್ದು. ಹೋದ ಸಲ ಫೈನಲಲ್ಲೂ ಅವರೇ ಆಡಿದ್ದು ಹೋದ ವರ್ಷ. ಈ ಸಲ ಮ್ಯಾಚಲ್ಲೂ, ಇವತ್ತಿನ ಮ್ಯಾಚಲ್ಲೂ ಅವರು 27 ಬಾಲ್ 56 ರನ್ ಹೊಡೆದ್ರು. ಬಟ್ ಕೊನೆಗೆ ಒಳ್ಳೆ ಬೌಲಿಂಗ್ ಮಾಡಿದ್ರಿಂದಾಗಿ ಇವತ್ತು ವಿಕೆಟ್ಸ್ ಯಾರು ಅಂತ ನೋಡಿದ್ರೆ ಭುವನೇಶ್ವರ್ ಕುಮಾರ್ 2 ವಿಕೆಟು, ಜಾಶ್ ಹೇಸಲ್ವುಡ್ 1, ರಸೀಕ್ದಾರ್ ಸಲಾಮ್ ಮತ್ತೆ ಪ್ರೂವ್ ಮಾಡಿದ್ದಾರೆ 3 ವಿಕೆಟ್ ಇವತ್ತು ಅವ್ರಿಗೆ. ಲಾಸ್ಟ್ ಬಾಲ್ಗೂ ಇನ್ನೊಂದು ವಿಕೆಟ್ ಸಿಕ್ತು ಅವ್ರಿಗೆ. ಸುಯಶ್ ಶರ್ಮಾ 1, ರೊಮಾರಿಯೋ ಶೆಪರ್ಡ್ 1. ಇವತ್ತು ಕೃಣಾಲ್ ಪಾಂಡ್ಯ ವಿಕೆಟ್ ಇಲ್ಲ, ಬಟ್ 3 overs 27 ರನ್ಸು. ಆಲ್ ರೌಂಡ್ ಟೀಮ್ ಎಫರ್ಟ್ ಅಂತಲೇ ಹೇಳಬೇಕು. ಆಲ್ ರೌಂಡ್ ಟೀಮ್ ಎಫರ್ಟ್. ಇವತ್ತು ಕ್ವಾಲಿಫೈ ಆಗಿರುವಂಥದ್ದು ಮೋಸ್ಟ್ಲಿ ಟಾಪ್ 2 ಪ್ಲೇಸ್ನ ಸಿಮೆಂಟ್ ಮಾಡ್ಕೊಂಡಿದ್ದಾರೆ. ಟಾಪ್ 2 ಪ್ಲೇಸ್ ಸಿಮೆಂಟ್ ಮಾಡಿಕೊಂಡ್ರೆ ನಿಮಗೆ ಕ್ವಾಲಿಫೈರ್ಸಲ್ಲಿ ಗೊತ್ತೇ ಇದೆ 2 ಚಾನ್ಸ್ ಸಿಗುತ್ತೆ. ಒಂದು ವೇಳೆ ಕ್ವಾಲಿಫೈರ್ 1ನಲ್ಲಿ ಎಡವಿದ್ರೆ, ಎಲ್ಲೂ ಎಡವದೇ ಇರಲಿ, ಡೈರೆಕ್ಟಾಗಿ ಇನ್ನೆರಡು ಮ್ಯಾಚ್, ಟೋಟಲ್ 3 ಮ್ಯಾಚ್ ಹೈದರಾಬಾದ್ ಮೇಲೂ ಸೇರಿಸಿದ್ರೆ ಅದು ಗೆದ್ದು, ಇನ್ನು ಅದು ಬಿಟ್ಟು 2 ಮ್ಯಾಚ್ ಗೆದ್ದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಮತ್ತೊಮ್ಮೆ ಚಾಂಪಿಯನ್ಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇವಾಗ ಬೇರೆ ಟೀಮ್ಸ್ ಯಾರ್ಯಾರು ಬರ್ತಾರೆ, ಏನೇನು ಬೇರೆ ಟೀಮ್ಸಿಗೆಲ್ಲನೂ ಕುತ್ತಿಗೆಗೆ ಬಂದಿದೆ. ಬಟ್ RCB ಒಂದೇ ಟೀಮ್ ಕಂಫರ್ಟೇಬಲ್ ಆಗಿ ಟಾಪ್ ಆಫ್ ದ ಟೇಬಲಲ್ಲಿ ಚಿಲ್ ಮಾಡ್ತಾ ಇರೋದು ನಮ್ಮ ಟೀಮೇ. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ ನೋಡೋಣ. ಹೈದರಾಬಾದ್ ಮೇಲೆ ಯಾವ ಕಾಂಬಿನೇಷನ್ ಆಡಿಸ್ತಾರೆ, ಯಾರಿಗಾದ್ರು ಹೊಸೊಬ್ರಿಗೆ ಚಾನ್ಸ್ ಕೊಡ್ತಾರಾ ಇಲ್ವಾ, ಫಿಲ್ ಸಾಲ್ಟ್ ಯಾವಾಗ ಬರ್ತಾರೆ, ಇದೆಲ್ಲದ್ರ ಬಗ್ಗೆ ಮುಂದೆ ಮಾತಾಡೋಣ. ಸದ್ಯಕ್ಕೆ ಜೈ RCB.